ಸಣ್ಣ ಮಕ್ಕಳಿಗೆ ಶೀತ ಆದಾಗ ಬೇಗನೆ ಶೀತ ಕಡಿಮೆ ಮಾಡೋದು ಹೇಗೆ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ, ಸೊ ವೆದರ್ ಚೇಂಜ್ ಆದಾಗ ತುಂಬ ಜನರನ್ನು ಕಾಡುವಂಥದ್ದು ಶೀತ, ಕೆಮ್ಮು, ಕಫ, ಜ್ವರ ಎಲ್ಲ ಕೂಡ ಅಲ್ವಾ. ಸೊ ಎಸ್ಪೆಷಲಿ ಮಕ್ಕಳಿಗೆ ಕಾಡ್ತಾ ಇರುತ್ತೆ. ನಮಗೆ ಹೊರಗಡೆ ಕೆಲವು ಸರಿ ಹೋಗೋಕ್ಕಾಗಲ್ಲ ಹಾಸ್ಪಿಟಲ್ಗೆ, ಈ ಥರ ಸಿಚುವೇಶನ್ ಕೂಡ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಎಸ್ಪೆಷಲಿ ಶೀತ ಆದಾಗ ನಾವು ತಕ್ಷಣಕ್ಕೆ ಏನು ಮಾಡಬಹುದು, ತುಂಬ ಸಿಂಪಲ್ಲಾಗಿ ಏನು ಮಾಡಬಹುದು, ಮನೆ ಔಷಧಗಳನ್ನು ಯಾವ್ಯಾವ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಬೇಗನೆ ಶೀತ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಹಾಗೆ ಮನೆ ಔಷಧಗಳನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಶೀತ ಆದಾಗ ನಮಗೆ ಮಕ್ಕಳಿಗೆ ಬಾಯಿಯ ಮೂಲಕ ಹೊಟ್ಟೆಗೆ ಯಾವುದೇ ಔಷಧ ಕೊಡೋಕ್ಕೆ ಸ್ವಲ್ಪ ಭಯ ಅನಿಸುತ್ತಲ್ವ, ಏನಾದರೂ ಬೇರೆ ಥರ ರಿಯಾಕ್ಷನ್ ಆದರೆ ಅನ್ನುವಂತಹ ಭಯ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಯಿಯ ಮೂಲಕ ಅಂದರೆ ಹೊಟ್ಟೆಗೆ ಯಾವುದೇ ಔಷಧನ ಕೊಡದೆ ಹಾಗೆ ನಾವು ಶೀತನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ತುಂಬ ಬೇಗನೆ ಕೆಲವೊಂದು ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ಅನ್ನೋದಕ್ಕೆ 9 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈಗ ಒಂದೊಂದಾಗಿ ಅದನ್ನು ನೋಡ್ಕೊಂಬರೋಣ ಬನ್ನಿ. ಈಗ ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ತುಪ್ಪ ಬೇಕಾಗುತ್ತೆ. ಹಸುವಿನ ಹಾಲಿಂದ ಮಾಡಿರೋ ತುಪ್ಪ ಆದರೆ ತುಂಬ ಒಳ್ಳೆಯದು. ಒಂದು 1/4 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸೌಟಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಸೌಟನ್ನು ಬಿಸಿಗಿಟ್ಕೊಂಡು ಇದಕ್ಕೆ ನಾನು 1 ತುಳಸಿ ಎಲೆನ ಹಾಕ್ತಾ ಇದ್ದೀನಿ. ತುಳಸಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಶೀತ ಎಲ್ಲ ಆಗಿದ್ದಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ತುಂಬಾ ಬೇಗ ಕಡಿಮೆ ಆಗುತ್ತೆ ಇದರಿಂದ ಆ್ಯಕ್ಚುಲಿ. ಸೊ ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಮಾಡಬೇಕು. ಈ ತುಳಸಿಯ ಸತ್ವ ಎಲ್ಲ ಸ್ವಲ್ಪ ಬಿಡಬೇಕು ಆ ತುಪ್ಪದಲ್ಲಿ, ಅಷ್ಟು ಬಿಸಿ ಮಾಡಬೇಕಾಗತ್ತೆ. ತುಳಸಿ ನಾರ್ಮಲಾಗಿ ಇದ್ದೇ ಇರುತ್ತಲ್ವ ಮನೆಯಲ್ಲಿ, ತುಳಸಿನೂ ಇರುತ್ತೆ ತುಪ್ಪನೂ ಇರುತ್ತೆ. ಸೊ ಈಸಿಯಾಗಿ ಇದನ್ನು ನಾವು ಮಾಡ್ಕೊಳ್ಬಹುದು. ಇದು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಹೀಗೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು, ನಮಗೆ ಕೈಯಲ್ಲಿ ಮುಟ್ಟೋಕ್ಕೆ ಆಗುತ್ತೆ ಅನ್ನೋಷ್ಟು ಬೆಚ್ಚಗಿರಬೇಕು. ಈ ಥರ ಕೈ ಬೆರಳಲ್ಲಿ ತೊಗೊಂಡು ಮಕ್ಕಳಿಗೆ ನೆತ್ತಿಗೆ ಹಚ್ಚಬೇಕು, ಹಾಗೆ ಮೂಗಿಗೆ ಕೂಡ ಸವರಬೇಕು. ಮೂಗು ಬ್ಲಾಕ್ ಆಗಿದ್ದರೆ ಕಡಿಮೆ ಆಗುತ್ತೆ, ಹಾಗೆ ಶೀತ ಬೇಗ ಒಣಗಿ ಕಡಿಮೆ ಆಗುತ್ತೆ ಶೀತ. ಈಗ ನೆಕ್ಸ್ಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಒಂದು ವೀಳ್ಯದೆಲೆ ಅಥವಾ ಒಂದು ದೊಡ್ಡ ಪತ್ರೆ ಎಲೆ ಬೇಕಾಗುತ್ತೆ. 2ರಲ್ಲಿ ಒಂದಿದ್ರೆ ಕೂಡ ಸಾಕಾಗುತ್ತೆ. ಇದನ್ನು ನಾವು ಮಕ್ಕಳಿಗೆ ತುಂಬ ಶೀತ ಇದ್ದಾಗ ಏನು ಮಾಡಬೇಕಂದ್ರೆ ಒಲೆ ಹತ್ತಿರ ಇಡ್ಬೋದು ಬೇಕಂದರೆ, ಇಲ್ಲ ಆದರೆ ನಾವು ಗ್ಯಾಸ್ ಎಲ್ಲ ಇರೋರು, ಗ್ಯಾಸಲ್ಲಿ ಅಡುಗೆ ಮಾಡೋರು ನಾರ್ಮಲಿ ದೋಸೆ ತವನ ಬಿಸಿಗಿಟ್ಕೊಂಡು ಈ ಎಲೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇದು ಬಿಸಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ನಮಗೆ. ಕಲರ್ ಚೇಂಜ್ ಆಗುತ್ತೆ, ಈವನ್ ಇದ್ರದ್ದು ಕೂಡ ಕಲರ್ ಚೇಂಜ್ ಆಗುತ್ತೆ, ಅಲ್ಲೇ ಬೆವ್ರದಂಗೆ ಆಗುತ್ತೆ. ಸ್ವಲ್ಪ ಬಾಡಿಸ್ಕೊಳ್ಬೇಕು ಬಿಸಿಯಲ್ಲಿ. ಈ ಥರ ಮಾಡಿಕೊಂಡು ಮಕ್ಕಳ ನೆತ್ತಿಗೆ ಇಡಬೇಕು. ಇದನ್ನು ಚಿಕ್ಕ ಮಕ್ಕಳಿಗೆ ಬಟ್ಟೆ ಎಲ್ಲ ಸುತ್ತಿ ಮಲಗಿಸ್ತೀವಲ್ವ, ಆ ಥರ ಇರೋ ಮಕ್ಕಳಿಗಾದರೆ ನೀವು ಮಲಗುವಾಗ ಈ ಎಲೆನ ಬಿಸಿ ಮಾಡಿಕೊಂಡು, ದೊಡ್ಡ ಪತ್ರೆ ಅಥವಾ ವೀಳ್ಯದೆಲೆನ ಬಿಸಿ ಮಾಡಿಕೊಂಡು ಇದನ್ನು ಇಟ್ಟು ಕಟ್ಟಬಹುದು. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಈ ರಸನ ತೆಗೆದು ನೀವು ಬೇಕಂದರೆ ನೆತ್ತಿಗೆ ಹಚ್ಬೋದು, ಇಲ್ಲಾದರೆ ಸ್ವಲ್ಪ ಹೊತ್ತು ನೆತ್ತಿಗೆ ಇಡಬಹುದು. ಬಿಸಿ ಬಿಸಿ ಇರುವಾಗಲೇ, ಸ್ವಲ್ಪ ಬೆಚ್ಚಗಿರುವಾಗಲೇ ಇಡಬೇಕಾಗತ್ತೆ. ಈಗ 3ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಜಸ್ಟ್ 1 ಎಸಳು ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸೂಜಿ ದಾರ ತೊಗೊಳ್ಬೇಕು ನಾವು. ಈ ಥರ ಈ ಬೆಳ್ಳುಳ್ಳಿನ ದಾರದಲ್ಲಿ ಈ ಥರ ಪೋಣಿಸ್ಬೇಕು ನಾವು. ಇದನ್ನು ಸರ ಥರ ಅಥವಾ ಹಾರ ಥರ ಮಾಡಿ ಮಕ್ಕಳಿಗೆ ಕಟ್ಟಬೇಕು ಕುತ್ತಿಗೆಗೆ. ಇದನ್ನ ಇನ್ನೊಂದು ಸ್ವಲ್ಪ ಉದ್ದ ಬೇಕಂದರೆ ಮಾಡ್ಕೊಳ್ಬೋದು. ಆದರೆ ಈ ಬೆಳ್ಳುಳ್ಳಿ ಇದೆಲ್ಲ ಮಕ್ಕಳ ಕುತ್ತಿಗೆಗೆ ನಾವು ಇದನ್ನ ಸರ ಥರ ಹಾಕಿದಾಗ ಈ ಬೆಳ್ಳುಳ್ಳಿ ಅನ್ನೋದು ಎದೆ ಹತ್ತಿರ ಬರಬೇಕು. ಆವಾಗ ಮಕ್ಕಳು ಮಲ್ಕೊಂಡಾಗ ಹಾಕಿದರೆ ಬೆಸ್ಟ್. ಈ ಥರ ಮಾಡಿ ಇದರ ಸ್ಮೆಲ್ ಅವರು ತೊಗೊಳ್ತಿರುವಾಗ, ಉಸಿರಾಡುವಾಗ ಇದರ ಸ್ಮೆಲ್ ತೊಗೊಳ್ತಾರಲ್ವ, ಅದರಿಂದ ಕೂಡ ಮೂಗ್ ಬ್ಲಾಕ್ ಆಗಿರೋದು, ಶೀತ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈಗ 4ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಒಂದು 1/2 ಸ್ಪೂನ್ ಆಗುವಷ್ಟು ಅರಿಶಿನ ಬೇಕಾಗುತ್ತೆ. ಅರಿಶಿನ ಎನಿವೆ ನಮ್ಮ ಅಡುಗೆ ಮನೆಯಲ್ಲಿ ಇದೇ ಇರುತ್ತೆ ಅಲ್ವಾ. ಸೊ ಈ ಅರಿಶಿನ ಒಂದು ಸೌಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಅದನ್ನು. ಇದು ಜಸ್ಟ್ ಬೆಚ್ಚಗೆ ಆದರೆ ಸಾಕು, ಜಾಸ್ತಿ ಏನು ಬಿಸಿ ಆಗೋದು ಬೇಡ. ನೀವು ಬೇಕಂದರೆ ಸೌಟನ್ನೇ ಫಸ್ಟಿಗೆ ಬಿಸಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಹಾಕಿದರೆ ಕೂಡ ಆಗುತ್ತೆ. ಇದೀಗ ಬಿಸಿ ಆಗಿದೆ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಆಗಿರೋ ಅರಿಶಿನ ಇರುತ್ತಲ್ಲ, ಇದನ್ನು ನಾವು ಮಕ್ಕಳ ನೆತ್ತಿಗೆ ಹಚ್ಚಬೇಕು. ಮಕ್ಕಳ ನೆತ್ತಿಗೆ ಈ ಥರ ಮಾಡಿ ಹಚ್ಚೋದ್ರಿಂದ ಕೂಡ ಶೀತ ಬೇಗ ಕಡಿಮೆ ಆಗುತ್ತೆ. ಈಗ 5ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಸ್ಟೀಮ್ ತೊಗೊಳ್ಳೋಕ್ಕೆ ಗೊತ್ತಾಗುತ್ತೆ ಕೂತ್ಕೊಳ್ಳುವಂಥ ಮಕ್ಕಳೆಲ್ಲ ಆದರೆ ನೀವು ಮಕ್ಕಳಿಗೆ ಸ್ಟೀಮ್ ಕೊಡಬಹುದು. ಸ್ಟೀಮ್ ಕೊಡುವಾಗ
ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಏನು ಅಷ್ಟೊಂದು ಹಾಕಿದರೆ ತುಂಬ ಕಷ್ಟ ಆಗುತ್ತೆ, ಮಕ್ಕಳಿಗೆ ಗೊತ್ತಾಗಲ್ಲ ಸ್ಟೀಮ್ ತೊಗೊಳೋದಕ್ಕೆ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಸ್ವಲ್ಪ ನೀರನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕಬೇಕು. ಜಾಸ್ತಿ ಬೇಡ ಆಗುತ್ತೆ. ಅರಿಶಿಣ ನಮಗೆ ಇನ್ಫೆಕ್ಷನ್ ಎಲ್ಲ ಆಗೋದೆಲ್ಲ ಇದ್ದರೆ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಅರಿಶಿಣನ ಯಾವಾಗಲೂ ಶೀತ ಆದಾಗೆಲ್ಲ ಬಳಸ್ತಾ ಇರಬಹುದು ಬೇರೆ ಬೇರೆ ಥರದಲ್ಲಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಸರಿಯಾಗಿ ಕುದ್ದ ಮೇಲೆ ಮಕ್ಕಳಿಗೆ ನಿಧಾನಕ್ಕೆ ನಾವು ಹಬೆ ಕೊಡಬಹುದು. ಇದರಿಂದ ಈ ಥರ ಮಾಡೋದ್ರಿಂದ ಶೀತ, ಮೂಗ್ ಬ್ಲಾಕ್ ಆಗಿರೋದು, ಅದರಿಂದಾಗಿ ತಲೆ ಭಾರ ಆಗಿರುತ್ತಲ್ಲ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ನೀವು ಬೇಕಂದರೆ ಸ್ವಲ್ಪ ನೀಲಗಿರಿ ಎಣ್ಣೆ ಕೂಡ ಹಾಕಬಹುದು. ಇದು ಸರಿಯಾಗಿ ಕುದ್ಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಸ್ಟೀಮ್ ಕೊಡಬಹುದು. 6ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ತುಂಬ ಕಡೆ ಇವಾಗಲೂ ಕೂಡ ಸ್ನಾನ ಮಾಡಿ ಬಂದ ತಕ್ಷಣ ಸಾಂಬ್ರಾಣಿ ಹೊಗೆನ ಹಾಕ್ತಾರೆ ಅಲ್ವಾ, ತುಂಬಾ ಒಳ್ಳೆಯದಿದು. ನಾವು ಹಿಂದಿನವರೆಲ್ಲ ಮಾಡ್ತಾರೆ ಅಂತ ಅದನ್ನ ಕೆಲವು ಸರಿ ನೆಗ್ಲೆಕ್ಟ್ ಮಾಡ್ಬೋದು, ಬಟ್ ಅದು ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಸಾಂಬ್ರಾಣಿ ಹೊಗೆ ಹಾಕುವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬಹುದು. ಇದರಿಂದ ಕೂಡ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ತಲೆಯಲ್ಲಿ ನೀರು ಪಸ ಏನೂ ಉಳಿಯೋದಿಲ್ಲ, ಮಕ್ಕಳದು ತಲೆ ಚೆನ್ನಾಗಿ ಒಣಗುತ್ತೆ, ಜೊತೆಗೆ ಶೀತ ಎಲ್ಲ ಆಗೋದಿಲ್ಲ ಅಷ್ಟು ಬೇಗನೆ. ಈಗ 7ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಳ್ಬೇಕು, ತುಂಬ ಬಿಸಿ ಬೇಡ, ಬೆಚ್ಚಗಿದ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಾಡಿ ನೀವು ಮಕ್ಕಳ ಹಣೆಗೆ ನಾವೇನು ವಿಭೂತಿ ಎಲ್ಲ ಹಚ್ತೀವಿ ಅಲ್ವಾ, ಆ ಥರ ಹಚ್ಬೋದು, ಪಟ್ಟಿ ಥರ ಹಾಕಿ ಇಡ್ಬೋದು. ಇದರಿಂದ ಮಕ್ಕಳಿಗೆ ಮೂಗ್ ಬ್ಲಾಕ್ ಆಗಿರೋದು ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಈ ಥರ ಮಕ್ಕಳ ಹಣೆಗೆ ಹಚ್ಚಿ ಬಿಡ್ಬೋದು. ಈಗ 8ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಬೇಕಾಗುತ್ತೆ. ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೂ ಆಗುತ್ತೆ, ಇಲ್ಲ ನಾರ್ಮಲ್ ಕಾಫಿ ಪೌಡರ್ ಆದರೂ ಆಗುತ್ತೆ. ಕಾಫಿ ಪೌಡ್ರನ್ನ ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಬೇಕಾಗತ್ತೆ, ತುಂಬ ಏನು ಬಿಸಿ ಮಾಡೋದು ಬೇಡ. ಇದು ಜಸ್ಟ್ ಬೆಚ್ಚಗೆ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದು ಬೆಚ್ಚಗೆ ಇರುವಾಗಲೇ ಮಕ್ಕಳ ನೆತ್ತಿಗೆ ಹಚ್ಚಿ ಬಿಡ್ಬೇಕು ಇದನ್ನು. ಕಾಫಿ ಸ್ವಲ್ಪ ಹೀಟ್ ಅಲ್ವಾ, ಸೊ ಶೀತ ಆದಾಗ ಈ ಥರ ಮಾಡಿ ಮಕ್ಕಳ ನೆತ್ತಿಗೆ ಹಚ್ಚೋದ್ರಿಂದ ಕೂಡ ಶೀತ ಬೇಗನೆ ಕಡಿಮೆ ಆಗುತ್ತೆ. ಈಗ ಲಾಸ್ಟ್ ಟಿಪ್ಸ್, 9ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಒಂದು ಸೌಟ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಓಂ ಕಾಳನ್ನು ಹಾಕಬೇಕು. ಇದು ಕೂಡ ಹಾಗೆ ಸ್ವಲ್ಪ ಹೀಟ್ ಬಾಡಿಗೆ, ಆದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಶೀತ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಿದ್ದು. ಇದನ್ನು ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಓಮದ ಎಣ್ಣೆನ ತುಂಬ ಔಷಧೀಯ ಗುಣಗಳಿರೋದ್ರಿಂದ ಮಕ್ಕಳಿಗೆ ಶೀತ ಎಲ್ಲ ಆದಾಗ ತುಂಬಾ ಯೂಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಇದರ ಸ್ಮೆಲ್ಲಿಗೇನೆ ಮೂಗ್ ಬ್ಲಾಕ್ ಆಗಿರೋದೆಲ್ಲ ಇದ್ರೆ ಹೋಗುತ್ತೆ. ಇದು ಚೆನ್ನಾಗಿ ಬಿಸಿ ಆದಾಗ ಓಂ ಕಾಳು ಸ್ವಲ್ಪ ಪಟಪಟ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟಾದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ಮಕ್ಕಳ ನೆತ್ತಿಗೆ ಇದನ್ನು ಹಚ್ಚಬೇಕು. ಸ್ವಲ್ಪ ಕೈ ಬೆರಳಲ್ಲಿ ತೊಗೊಂಡು ಒರೆಸಿದ್ರೆ ಸಾಕಾಗತ್ತೆ. ಆ ಥರ ಮಾಡೋದ್ರಿಂದನೂ ಶೀತ, ಮೂಗ್ ಬ್ಲಾಕ್ ಆಗಿರೋದು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇವತ್ತು ನಾನಿಲ್ಲಿ ಹೇಳಿರುವಂಥ ಟಿಪ್ಸ್ಗಳು ಹಾಗೆ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.